everyone fine. ಇದೀಗ ಆಪರೇಷನ್ ಮಾಡಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಟ ದರ್ಶನ್ ಇರೋದು. ಫಿಸಿಯೋಥೆರಪಿ ಜೊತೆಗೆ ಆಪರೇಷನ್ ಕೂಡ ದರ್ಶನ್ಗೆ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ದರ್ಶನ್ ಮೆಡಿಕಲ್ ಕಂಡೀಷನ್ನ ಬಗ್ಗೆ BGS ಆಸ್ಪತ್ರೆ ವೈದ್ಯರು ತುಂಬ ನಿಗಾದಲ್ಲಿ ನೋಡ್ತಾ ಇದ್ದಾರೆ, ತುಂಬ ಗಮನ ಇಟ್ಟು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದರ್ಶನ್ರಿಗೆ ಯಾವ ಥರದ ಮೆಡಿಕಲ್ ಕಂಡೀಷನ್ ಆಗ್ತಾ ಇದೆ, ಈಗ ಅವರ ಚಿಕಿತ್ಸೆಗಳ ಕಥೆ ಏನಾಗಬೇಕಾಗತ್ತೆ, ಚಿಕಿತ್ಸೆ ಮಾಡಿದ್ರೆ ಏನಾಗುತ್ತೆ, ಎಲ್ಲದರ ಬಗ್ಗೆ ಕೂಡ ವೈದ್ಯರು ಗಮನ ಕೊಡ್ತಾ ಇದ್ದಾರೆ. ಮೊದಲಿಗೆ ದರ್ಶನ್ ಮತ್ತು ಕುಟುಂಬಸ್ಥರು ಫಿಸಿಯೋಥೆರಪಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಬಳ್ಳಾರಿ ಜೈಲಲ್ಲಿ ಇದ್ದುಕೊಂಡೇ ಫಿಸಿಯೋಥೆರಪಿ ಪಡೆದುಕೊಳ್ಳಕ್ಕೆ ಅವಕಾಶ ಇರಬೇಕಾದ್ರೆ ಬೆಂಗಳೂರಿಗೆ ಬಂದಿದ್ದು ಯಾಕೆ? ಹಾಗಾದರೆ ಬೆಂಗಳೂರಿಗೆ ಹೋಗ್ಬೇಕು, ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀವಿ, ನಾನು ತೊಂದರೆ ಆಗಿಬಿಡುತ್ತೆ ಆಪ್ರೇಷನ್ ಆಗದೇ ಇದ್ದರೆ, ಕಾಲ್ಗೆ ಸಮಸ್ಯೆ ಆಗಬಹುದು, ಬೆನ್ನಿಗೆ ಸಮಸ್ಯೆ ಆಗಬಹುದು ಅಂತೆಲ್ಲ ಹೇಳಿ ಹೈಕೋರ್ಟನ್ನು ಕೂಡ ಕನ್ವಿನ್ಸ್ ಮಾಡಿ ಬೇಲನ್ನು ಕೂಡ ಪಡ್ಕೊಂಡು ಬಂದ ಮೇಲೆ ಈಗ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕಿದ್ರೆ ಏನು ಕಥೆ ಇದು? ಫಿಸಿಯೋಥೆರಪಿನೇ ಬೇಕಾದರೆ ಜೈಲಿಗೆ ನಡೀರಿ, ಅಲ್ಲೇ ಕೊಡ್ತೀವಿ ಅಂತಾರೆ. ಆದರೆ ದರ್ಶನ್ಗೆ ತುರ್ತು ಆಪ್ರೇಷನ್ ಅವಶ್ಯಕತೆ ಇದೆ ಅಂತಲೇ ಜಾಮೀನು ಪಡ್ಕೊಂಡಿದ್ದಲ್ಲ. ಹಾಗಾಗಿ ಇದೀಗ ವೈದ್ಯರಿಗೂ ಕೂಡ ಒಂಥರ ಇದು ಸ್ವಲ್ಪ ಗೊಂದಲಕ್ಕೆ ಅವ್ರನ್ನೂ ಕೂಡ ಈಡು ಮಾಡ್ತಾ ಇದೆ. ಕುಟುಂಬಸ್ಥರು ಕೂಡ ಆಪ್ರೇಷನ್ಗೆ ಸಮ್ಮತಿ ಕೊಟ್ಟಿರುವಂಥ ಸಾಧ್ಯತೆ ಒಂದು ಕಡೆ ಇದೆ. ಆಪ್ರೇಷನ್ ಆಗಲಿ ಅಂಥೇಳಿ ಇನ್ನೆರಡು ದಿನಗಳಲ್ಲಿ ದರ್ಶನ್ಗೆ ಆಪ್ರೇಷನ್ ದಿನಾಂಕವನ್ನು ನಿಗದಿ ಮಾಡ್ತಾರಂತೆ. ಸೊ ಅದಾದಮೇಲೆ ಆಪ್ರೇಷನ್ಗೆ ಅವರು ಫಿಕ್ಸ್ ಆಯಿತು ಅಂತಲೇ ಅರ್ಥ ಆಗುತ್ತಾಗ ಆಗ ನೋಡಬೇಕಾಗುತ್ತೆ ದರ್ಶನ್ ಕಥೆ ಏನಾಗುತ್ತೆ ಅಂತ.